ಬೆನ್ನ ಮಳಿ ಹಾಕ್ತಾರೆ, ಹಿಂಗೆ ಸ್ಕಿನ್ ಪಿಂಚ್ ಮಾಡಿ ಹಿಂಗೆ ನೇಲ್ ಹಾಕ್ಬಿಡ್ತಾರೆ. ನಾ ಇಲ್ಲಿ ಎಸ್ ಆಕಾಶಣ್ಣ ಎಲ್ಲಿ ಬಂದೇನೋ ಇವತ್ತ? ಇವತ್ತು ನಾವು ಗತ್ತರ್ಗಿ ಭಾಗ್ಯವಂತಿ ಮಾತಾ ಟೆಂಪಲ್. ಸೊ ಇದು ಎಲ್ಲದ ಲೊಕೇಟ? ಗತ್ತರ್ಗಿ ಊರಾಗ, ಇದು ಗತ್ತರ್ಗಿ ಅಫ್ಜಲ್ಪುರ ತಾಲೂಕದ ಕಲಬುರಗಿ ಡಿಸ್ಟ್ರಿಕ್ಟ್ ಬರುತ್ತೆ. ಅಚ್ಚಾ. ಸೊ ಇಲ್ಲಿ ಏನದ ಸ್ಪೆಷಲ್? ಇಲ್ಲಿ ಯಾರು ಜಾಸ್ತಿ ಬರ್ತಾರ? ಇಲ್ಲಿ ಮದುವೆ ಮಕ್ಕಳು ಜಾಸ್ತಿ ಬರ್ತಾರ, ಜವಳ ತೆಗಿಲಿ ಜಾಸ್ತಿ ಬರ್ತಾರ, ಫಂಕ್ಷನ್ ಮಾಡೋಕೆ ಜಾಸ್ತಿ ಬರ್ತಾರ, ಏನ್ರಿ ಹೆರಿಕೆ ಹೊರ್ಕೊಂಡಿರ್ತಾರ ಅವ್ರ ಮಂದಿ ಜಾಸ್ತಿ ಬರ್ತಾರೆ. ಅಚ್ಚಾ. ಇಲ್ಲಿ ಹೆರಿಕೆ ಅಂದ ಟೈಪ್ನ ಕೇಳಿನೇನೋ, ಹಿಂಗೆ ಮ್ಯಾಲೆ ಎತ್ತರ ಹಿಂಗೆ ಹಳ್ಳ ಹಾರಿಸೋದು ಅವಾಗ ಆಡ್ತಿರೋ ಅಲ್ಲಿ ಹಿಂದೆ ಫೋಟೋದಾಗ ನೋಡ್ಬೋದಲ್ಲ, ನೋಡಲ್ಲ ಅದು ಮಾಡ್ತಿರೋ ಪೈಲೆ. ಈಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಅದೆಲ್ಲ ಬಂದ್ ಮಾಡ್ಬಿಟ್ರಿ, ಬಂದ್ ಮಾಡ್ಯಾರ. ಬಟ್ ಏನೋ ಕ್ರೀನ್ಲೇ ಮಾಡ್ತಾರಂತ ಆಲ್ಮೋಸ್ಟ್ ಈಗ ನಿಲ್ ಅಂದ್ರೂ ಮಾಡ್ತಾರ, ನಾ ಕೇಳ್ಬಂದ. ಸೊ ಅದು ಈಗ ಜರ ಬಂದಾಗ್ಯದ ಅಂತ ಅರ್ಥ. ಬಟ್ ನಮ್ಮ ದೊಡ್ಡಮ್ಮ ಒಬ್ರು ಯಾರೋ ಇದ್ರು ಮಾಡಿರಂತಲ್ಲ ಆ ಟೈಪ್. ಅವಾಗಿನ ಕಾಲದಾಗ ಮಾಡಿರ, ಅವಾಗ ನಾವು ಇನ್ನೂ ಸಣ್ಣವರಿದ್ದೇವೆ, ನಾನು ನೋಡಿದ್ದೆ ರಿಯಾಲಿಟಿದಾಗ. ಈಗೆಲ್ಲ ಬಂದಾಗ್ಬಿಟ್ಟು ಆಲ್ಮೋಸ್ಟ್ ನಿಲ್. ಸೊ ಇಲ್ಲಿ ಅಂದ್ರೆ ಮದಿ ಮಕ್ಕಳು ಮದಿ ಆಗೋಣ ಫಸ್ಟ್ ಇಲ್ಲೇ ಬರ್ತಾರಂದ್ರೆ. ಎಸ್ ಟ್ರೂ. ಸೊ ಇಲ್ಲಿ ಬಂದು ದರ್ಶನ ಮಾಡೋಣ, ಮತ್ತೆ ಮುಂದೆಲ್ಲ ಚಂದ ಎಲ್ಲರೂ ಆರಾಮಿರ್ತಾ, ಎಲ್ಲ ಒಳ್ಳೇದಾತ. ನೀವು ಕೂಡ ಇಲ್ಲಿ ಬರ್ಬೇಕಂತ ಇದು ಮಾಡ್ತೀನಿ, ದೇವ್ರ ಮೇಲೆ ಭಕ್ತಿ ಇರ್ಬೇಕು. ಸೊ ಮತ್ತೆ ಅದು ಈಗ ಆ ಟೈಪ್ ಕಲ್ಲಿ ಹಿಂದೇನು ಮಾಡತ್ತಾರಲ್ಲ ಆ ವಿಡಿಯೋ, ಅಲ್ಲಿ ಅದಕ್ಕೆ ಏನಂತಾರೆ? ಸಿಡಿ ಆಡೋದು ಅಂತಾರಲ್ಲ, ಸಿಡಿ ಆಡೋದು. ಭಾಗ್ಯವಂತಿ ತಾಯಿ ಸಿಡಿ ಆಡೋದು ಅಂತಾರ. ಅಂದ್ರೆ ಒಂದು ಟೈಪ್ ಆಫ್ ಹರಕೆ ಏನಿದು? ಹರಕೆ ಮುಟ್ಟೋದು ಅಂತ. ಬೆನ್ನ ಮಳಿ ಹಾಕ್ತಾರೆ, ಹಿಂಗೆ ಸ್ಕಿನ್ ಪಿಂಚ್ ಮಾಡಿ ಹಿಂಗೆ ನೇಲ್ ಹಾಕ್ಬಿಡ್ತಾರೆ. ನಾ ಇಲ್ಲಿ ಹಾಕ್ಲತ್ತೀನಿ ನೋಡ್ರಿ, ಅದು ಯಾವ ಟೈಪ್ ಮಾಡ್ತಾರೆ ಸ್ಕ್ರೀನ್ದಾಗ. ಹಿಂಗೆ ಹಾಕ್ತಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣತ್ತೆ ನೋಡ್ರಿ, ಯಾವ ಟೈಪ್ ಹಾಕ್ಲತ್ತ, ಈ ಟೈಪ್ ಹಾಕ್ತಾರ. ಆ್ಯಂಡ್ ಈಗ ನಾವು ಜಸ್ಟ್ ಒಂದು ಕ್ಲಿಪ್ ತೊಗೊಂಡ. ಬಟ್ ಅದು ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ ಏನಂತಾರ, ಎಲ್ಲ ಬಂದ್ ಮಾಡ್ಯಾರ. ಸೊ ಅಟ್ಟೆ ಗುಡಿದಾಗೆ 2 ಸುತ್ತಿಲ್ಲ 5 ಸುತ್ತ ಹಾಕಿ ಅದು ಇದು ಮಾಡ್ಲತ್ತಾರ. ಸೊ ಅದು ವಿಡಿಯೋ ಹಾಕ್ಲತ್ತೀನಿ ನೋಡ್ರಿ ಒಂದು ಕ್ಲಿಪ್. ಸೊ ಈಗ ಮತ್ತೆ ಇದಕ್ಕೆ ಮೊದಲು ಎಲ್ಲೇ ಬಂದಿ ನಾವು ಫಸ್ಟ್ ಗಾಣಗಾಪುರ ಹೋಗಿದ್ದೇವೆ. ಕಲಬುರ್ಗಿಲಿಂದ ಫಸ್ಟ್ ಗಾಣಗಾಪುರ ಹೋಗಿ ಗತ್ತರಿಗೆ ಬಂದೆವು. ಯಾಕಂದ್ರೆ ಗಾಣಗಾಪುರ ದಾರಿಗೆ ಆಗ್ತದ. ನೀವು ಗತ್ತರಿಗೆ ಬರೋಕ್ಕಿಂತ ಪहिले ಗಾಣಗಾಪುರ ಭಾಳ ಫೇಮಸ್ ಅದ ಗತ್ತರಿಗಿನ ಹೇಳ್ಬೇಕಂದ್ರೆ. ಯಾಕಂದ್ರೆ ದತ್ ಮಹಾರಾಜ್ ಯಾರಿಗೆ ಗೊತ್ತಿಲ್ಲ ಹೇಳು, ನಮ್ಗೆ ಎಲ್ಲ ಬಿಸ್ನೆಸ್ ಇರಲಿ ಏನೇ ಇರಲಿ ದತ್ ಮಹಾರಾಜ್ ಎಲ್ಲರ ಸ್ಟ್ರಾಂಗೆಸ್ಟ್ ಪ್ರಾಡ್ ಅಂತ ನನ್ನ ಪ್ರಕಾರ. ಯಾಕಂದ್ರೆ ನಮ್ಮ ಮನೆಗಾರೆ ಭಾಳ ನಂಬ್ತಾರೆ ದತ್ ಮಹಾರಾಜ್. ಅಚ್ಚಾ, ನೈಸ್. ಅಂದ್ರೆ ಈಗ ದತ್ ಮಹಾರಾಜ್ ಅಂದ್ರೆ ಅದೇ ಗುಡಿ ಅಲ್ಲ ಈಗ, ಅಂದ್ರೆ ಅಲ್ಲಿ ಮೈದಾಗ ದೇವ್ ಅದು ಬರೋದು ಅದೆಲ್ಲ ಭಾಳ ಫೇಮಸ್ ಅದಲ್ಲ. ಲೈಕ್ ಕಂಬ ಹಿಡ್ಕೊಂಡು ದೇವ್ ಒಳಗೆ ಇಡ್ತಾವ ಅಂತ, ಅದೇ ದತ್ ಮಹಾರಾಜ್ ಗುಡಿ. ಅಚ್ಚಾ, ಅದೇನಿದೆ ನಾವು ಹೋಗಿ ಬಂದಿದ್ದು ಅದು ಅಲ್ಲೇ ಸುತ್ತ ಸನಿ ಅದ ದತ್ ಮಹಾರಾಜ್ ಗುಡಿ. ಫಸ್ಟ್ ಅಲ್ಲಿ ಹೋಗಿ ನೀರ ಮುಣಿಗಿ ಶಮಾಡಿ ಆಮೇಲೆ ಗುಡಿಗೆ ಬಂದು ದೇವ್ರ ದರ್ಶನ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತದ ಅಂತ. ಸಂಗಮ ಫಸ್ಟ್ ಸಂಗಮದಾಗ ಅದು ಗುಡಿಲಿ 5 ಕಿಲೋಮೀಟರ್ ಅದ ಸಂಗಮ. ಅಲ್ಲಿ ದರ್ಶನ ಮಾಡಿ ಮತ್ತೆ ಗುಡಿಗೆ ಬಂದು ಸಂಗಮದಾಗ ನೀವು ಸ್ವಿಮ್ಮಿಂಗ್ ಆಡ್ತೀರಿ, ಮಜಾ ಮಾಡ್ತೀರ ಅಂದ್ರೆ ಒಳ್ಳೇದೇ. ಆದ್ರೇನು ಅಲ್ಲಿ ಎಲ್ಲ ಪೊಲ್ಯೂಷನ್ ಜಾಸ್ತಿ ಆಗತ್ತದ. ಈಗೆಲ್ಲ ನಾವು ಗೌರ್ಮೆಂಟ್ಗೆ ಏನು ಹೇಳ್ಬೇಕಂತ ಅಂತಂದ್ರೆ ಅಲ್ಲಿ ಜರ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕು. ಆಕ್ಚುಲಿ ತಪ್ಪು ಮಂದಿದೆ ಅದ. ಎಲ್ಲ ಮಂದಿ ಟ್ಯಾಂಕ್ ಅಂತ ವಿನರ್ ಅಂತ ಬಟ್ಟೆ ಅಂತ ಎಲ್ಲ ಹೊಲಸೆಲ್ಲ ಎಲ್ಲ ನೀರ ಮಾಡಿ ಅಲ್ಲೇ ಹೊಡ್ತಾರೆ. ವಾಟರ್ ಪೊಲ್ಯೂಷನ್ ಭಾಳ ಹೈ ಲೆವೆಲ್ ಆಗತ್ತೆ ಅಲ್ಲಿ. ಏನಾರೇ ಲೈಕ್ ಆದಷ್ಟು ನಾವು ಇದು ಕಮ್ಮಿ ಮಾಡಕ್ಕೆ ಇದು ಮಾಡ್ಕೋಬೇಕು. ಸ್ನಾನ ಮಾಡ್ರಿ, ಪ್ರಾಬ್ಲಮ್ ಇಲ್ಲ, ಆದ್ರೆ ಹೊಲಸು ಮಾಡಬೇಡ್ರಿ. ಅದೇ ನಂದು ರಿಕ್ವೆಸ್ಟ್. ಏನು ಹೇಳ್ಬೇಕಂದ್ರೆ ಗಾಣಗಾಪುರ ಸಂಗಮ್ನಾಗ ಬಾಕಿ ಗುಡಿ ಎಲ್ಲ ವೆಲ್ ಮೇಂಟೈನ್ ಅದ, ಎಲ್ಲ ಸರಿಯಾಗದ. ಅಟ್ಟೆ ದರ್ಶನ ತೋಲಕ್ ಸ್ವಲ್ಪ ಲೈನ್ ಹಿಡಿತದ. ನಾರ್ಮಲ್ ನೀವು ಈಗ ನಾರ್ಮಲ್ ಡೇಸ್ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇವತ್ತು ಮತ್ತೆ ಇದು ಭಾಗ್ಯವಂತಿ ಯಾಕೆ ಇವತ್ತು ಬಾಳ್ ರಶ್ ಅದ? ಇವತ್ತು ಫ್ರೈಡೆ. ಓ ಅಚ್ಚಾ, ಅದಕ್ಕೆ ಗಾಣಗಾಪುರ ಇದು ನಾನು ಅಂದ್ರೆ ಬಿ ಗೈಸ್ ಏನಂತಾರ, ಮದಿ ಮಾಡ್ಕೊಂಡವ್ರು ಫಸ್ಟ್ ಅಲ್ಲೂ ಗಾಣಗಾಪುರಕ್ಕೆ ಹೋಗಿ ಇಲ್ಲೇ ಬರ್ತಾರ, ಇಲ್ಲಾಂದ್ರೆ ಇಲ್ಲಿ ಮುಗಿಸ್ಕೊಂಡು ಗಾಣಗಾಪುರ ಹೋಗ್ತಾರ. ಅಂದ್ರೆ ಒಟ್ಟು ಟ್ಯೂಸ್ಡೇ ಮತ್ತೆ ಫ್ರೈಡೇ ಇಲ್ಲಿ ಭಾಗ್ಯವಂತಿ ಬಲ್ ನಡೀತದ. ಥರ್ಸ್ಡೇ ಅಂದ್ರೆ ಗಾಣಗಾಪುರ ಬಲ್ಲಿ ಫುಲ್ ಟೈಟ್ ಇರ್ತದ. ನ್ಯೂಲಿ ಮ್ಯಾರಿಡ್ ಭಾಗ್ಯವಂತಿ ಬರ್ತಾರ. ಮ್ಯಾರಿ ಆಗಿ 1 year ಹಂಗೇನೋ ಆಗಿತ್ತು ಈವೆಂಟ್ ಇತ್ತು ಅಂದ್ರೆ ಗಾಣಗಾಪುರ. ಆಕ್ಚುಲಿ ಇಟ್ಸ್ ಗುಡ್ ಪ್ಲೇಸ್. ನೀವು ಒಂದ್ ವೇಳೆ ಗಾಣಗಾಪುರ ಬಂದ್ರಿ ಅಂದ್ರೆ ಗತ್ತರಿಗೆ ಬರಲೇಬೇಕು. ಯಾಕಂದ್ರೆ ಇದು ದಾರಿಗೆ ಹತ್ರ. ಬಿಕಾಸ್ ಗತ್ತರಿಗೆ ಭಾಗಮ್ಮ ಈಸ್ ಆಲ್ಸೋ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗಾಡ್. ಯಾಕಂದ್ರೆ ಎಲ್ಲಾ ದೇವ್ರ ಸ್ಟ್ರಾಂಗ್ ಹಂಗಂತಲ್ಲ, ಆದ್ರೆ ಒಂದಿಷ್ಟು ಗಾಡ್ ಇರ್ತಾರ, ಅವ್ರಿಗೆ ಭಾಳ ಜಲ್ದಿ ಸಿಟ್ಟು ಬರ್ತಂತಾರ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ನಾವು ಸರಿಯಾಗಿ ಪ್ರಾರ್ಥನೆ ಬೇಡ್ಕೋಬೇಕು, ಅವ್ರಿಗೆ ಖುಷಿ ಇಡ್ಬೇಕು ಅಷ್ಟೇ. ಅದು ಬಿಟ್ಟು ಏನು. ಸೊ ನೀವು ಯಾರ್ಯಾರು ಬಂದಿರಿ? ಮತ್ತೀಗ ಯಾರ್ಯಾರು ಬಂದಿದ? ನಾವು ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ಕಾಕಿ, ನಮ್ದು ದೊಡ್ಡಮ್ಮ ಸೇರಿ ಬಂದಿವಿ. ಕಾರ್ ಮಾಡ್ಕೊಂಡ್ ಬಂದಿದ್ದೇವೆ. ಯಾಕಂದ್ರೆ ಕಾರ್ ಮಾಡ್ಕೊಂಡ್ ಬಂದ್ರೆ ಒಂದೇನ್ ಪಡ್ತಾಳ ಅಂತಂದ್ರೆ ನಮಗೆ ಈಸಿ ಆಕ್ಸೆಸರಿ ಇರ್ತದೆ. ಈಗ ನಾವು ಬಸ್ ಅಂತ ಟ್ರೈನ್ ಅಂತ ನಿಂದ್ರ ಆಗ್ತಲ್ಲ, ಎಲ್ಲ ಫಾಸ್ಟ್ ಆಗ್ಬಿಡ್ತದೆ ಅಷ್ಟೇ. ಸೊ ಮತ್ತೀಗ ಇಲ್ಲಿ ರಿಟರ್ನ್ ಕಲಬುರ್ಗಿ ಹೋಗಮ್ ಎಲ್ರಿ? ಇಲ್ಲ ರಿಟರ್ನ್ ಕಲಬುರ್ಗಿನೇ ಅಂತಿದ್ದು. ಯಾಕಂದ್ರೆ ಆಲ್ರೆಡಿ ಸಮ್ಮರ್ ಸೀಸನ್ ಮೊದ್ಲಕ್ಕೆ ಎಷ್ಟು ಗರ್ಮಿ ಅದ. ಅದ್ರಾಗ ಇಲ್ಲಿ ಜನ ನೋಡ್ರಿ ಎಷ್ಟು ಜನ ಅರ. ಫುಲ್ ಹ್ಯೂಮಿಡಿಟಿ ಆಗಿ ಫುಲ್ ಇದಾಗತ್ತೆ ನೋಡ್ರಿ. ಬೆವರ್ ಹೆಂಗ್ ಬಿಡತ್ತೆ, ಬೆವರೇನ್ ಕಾಣತ್ತದ ಇಲ್ಲಿ ಪೂರಾ ಕುಂಕುಮ್ ಕರಿ ಹೋಗ್ಯ. ನಾನು ಈಗ ದರ್ಶನ ಇಲ್ಲ. ಈಗ ಏನಂತಾರ ಕಾರಿನ ಕಾಸ್ಟ್ ರೇಟ್ ಬೀಳ್ತದೆ. ಈಗ ಒಂದು ಇರ್ಟಿಗಾ ತಗೊಂಡಿದ್ದೇವಪ್ಪ ನಾವು. ಇರ್ಟಿಗಾ 7 seater ತಗೊಂಡ್ರಿ ಅಂತಂದ್ರ ಗುಲ್ಬರ್ಗ ಟು ಗಾಣಗಾಪುರ ಗತ್ತರಿಗೆ ಇಟ್ಕೊಂಡೆ 1200 ಇವನ್ ಭತ್ತ ಆಗ್ತದ.
300 ರೂಪಾಯಿ ಗಾಡಿ ಚಾರ್ಜ್ ಆಗ್ತದ 1500 ಗಾಡಿ ಆಗ್ಬಿಡ್ತಾ ಅದ್ರ ಮ್ಯಾಗ ಪೆಟ್ರೋಲ್ ಖರ್ಚು ನೀವು ಎಷ್ಟು ಹಾಕ್ತೀರಾ ಅಥವಾ ಅಪ್ರಾಕ್ಸ್ ಇದೆ ಅದ್ರ ನೀವು ಪೂರಾ ಗಾಡಿ ಮುಗಿಸ್ಬೇಕು ಅಂತಂದ್ರೆ 3 ಇಲ್ಲ 4 ಸಾವಿರ ಒಳಗೆ ಎಲ್ಲಾನೇ ಆಗ್ಬಿಡ್ತದೆ 3,000. 3 ಸಾವಿರ ಮಿನಿಮಮ್. ಮತ್ ನೀವು ಅಲ್ಲಿ ಇನ್ನೊಂದ್ ಸ್ವಲ್ಪ ಮಾಂತೇಶ್ವರ ಗುಡ್ಡ ಅವೆಲ್ಲ ಅವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೋ ಬಟ್ ಭಾಳ ಸಂಜೆ ಆಗ್ಯದ ನೋಡಮ್ ಹೋಗೋಳಿಗ ಐ ಟ್ರೈ ಟು ಎಕ್ಸ್ಪ್ಲೋರ್ ಇಟ್ ಬಟ್ ಏನಂತಾರೆ ಈಗ ಇವ 2 ಆಗ್ಯಾವ ಇವತ್ತ ಬಟ್ 3,000ದಾಗ ಆಗ್ತದಂತ ನಮ್ದು ಆಲ್ಮೋಸ್ಟ್ 3,000 ಯಾಕಂದ್ರೆ 1,500 ಡೀಸೆಲ್ ಪೆಟ್ರೋಲ್ ಹಾಕ್ಸಿದೇವಿ ಮತ್ತು 1,200 rupees ಗಾಡಿ ಕಿರಾಯಿ 300 rupees ಡ್ರೈವರ್ದು ಭತ್ತ ಅಂತ ಇರ್ತದ ಸೊ ಆಲ್ಮೋಸ್ಟ್ 3,000 ಮ್ಯಾಲ ನಾವು ಮತ್ತೆ ಇನ್ನೊಂದ್ ಸ್ವಲ್ಪ ಅವು ತಿಂದಿದ್ದೇವೆ ಅದೇನು ನಡೀತದ ಅಂದ್ರೆ ಒಟ್ಟಿಗೆ ಕಲಬುರ್ಗಿಲಿ ಗಾಣಗಾಪುರ್ ಟು ಗತ್ತರ್ಗಿ ಟು ಕಲಬುರ್ಗಿ ಮುಂದೆ 3,000ದಾಗ ಆತದ ಅದು ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೇಕಂದ್ರೆ ಏಟ್ ಆಯ್ತು ನೀವು ಮತ್ತೆ ಫ್ರೆಂಡ್ಸ್ ಟ್ರಿಪ್ ಮೇಲೆ ಗಾಡಿ ಮೇಲೆ ಬರ್ತೀರಂದ್ರೆ ಅದು ಮತ್ತೆ ಭಾಳ ಸಸ್ತ ಆಗ್ತದ ಏನಿಲ್ಲ ಸೊ ಇದು ಬಿ ಒಂದು ಕಲಬುರ್ಗಿ ಒಂದು ಹಿಡನ್ ಅಂತೇನಿಲ್ಲ ಎಕ್ಸ್ಪ್ಲೋರ್ಡ್ ಜೆಮ್ ಪ್ಲೇಸ್ ಅಂತ ಹೇಳ್ತೀನಿ ಒಂದು ದೊಡ್ಡ ದೇವಿ ಗುಡಿ ಇನ್ನ ಇಲ್ಲೊಂದು ಮೂರ್ತಿ ಬಿ ಅದ ಅಲ್ಲೂ ಹೋಗಿ ಬರ್ತೀವಿ ಅಲ್ಲಿನೂ ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊಂಡ್ ಬರ್ತೀವಿ ಜೈ ಭಗವಂತಿ ಮಾತಾ ಜೈ ದತ್ತ ಮಹಾರಾಜ್. ಒಳಗೆ ತಗೊಂಡ್ ತಡ